ಕೊರಗಜ್ಜಂದು ಶಕ್ತಿಯ ಒಂದು ಕಣಜ, ಇಮೆನ್ಸಿ ಆಫ್ ಪವರ್ ಇರುತ್ತೆ. ಅದನ್ನು ನೀವು ಅಲ್ಲಿ ಹೋಗಬೇಡ ಇಲ್ಲಿ ಹೋಗಬೇಡ ಅಂತ ಹೇಳಲಿಕ್ಕೆ ನಾವ್ಯಾರು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಮನುಷ್ಯರು? ನಾವ್ಯಾರು ಅದನ್ನು ಕಂಟ್ರೋಲ್? ನಾವು ಭಕ್ತಿಯನ್ನಷ್ಟೇ ತೋರಿಸ್ಬೋದು ಭಗವಂತ ಅಂತ ಹೇಳ್ಬೋದು ಹೊರತು ನಾವು ಅದನ್ನು ರಿಮೋಟ್ ಥರ ಇಟ್ಕೊಂಡು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ಸಿನಿಮಾದಲ್ಲಿ ಅದನ್ನು ಭಾಳ ತೋರಿಸ್ತೇನೆ, ಯಾಕಂದರೆ ಆ ಆತ್ಮದ ಶಕ್ತಿಯನ್ನು ಒಂದು ಮಾಂತ್ರಿಕರದನ್ನು ಹಿಡಿಲಿಕ್ಕೆ ಬರುವಂಥ ಒಂದು ಸನ್ನಿವೇಶ ಇದೆ. ಅದು ನಿಜವಾಗಿ ಅವರ ಜೀವನದಲ್ಲಿ ನಡೀತದನ್ನು. ಅದು ಪರ್ಫೆಕ್ಟಾಗಿ ಸಿನಿಮಾಕ್ಕೆ ಆಗೋ ಥರ ಸಿನಿಮಾ ಅದನ್ನು ತಗೊಂಡಿತ್ತು ಕೊರಗಜ್ಜನ ಸಿನಿಮಾದಲ್ಲಿ ನಾನು ನಿರ್ದೇಶಕನಾಗಿರೋದಕ್ಕಿಂತಲೂ ಆ ಸಿನಿಮಾ ನನ್ನನ್ನು ಯಾರೋ ನಿರ್ದೇಶನ ಮಾಡ್ತಾ ಇದ್ರು, ಅಷ್ಟು ಮಾತ್ರ ಹೇಳಬಲ್ಲ. ಯಾವ ಸೀನ್ ತಪ್ಪಾಯಿತು ಅದು ಸರಿಯಾಗೋ ತನಕ ಅದು ಬಿಡ್ತಿರ್ಲಿಲ್ಲ. ಅಲ್ಲಿ 30 ಲಕ್ಷ ಹೋಗಲಿ, 40 ಲಕ್ಷ ಹೋಗಲಿ, 50 ಲಕ್ಷ ಹೋಗಲಿ, ಅದಕ್ಕೆ ಏನು ಬೇಕೋ ಅದನ್ನು ತಗೊಳ್ತಾ ಇತ್ತು. ಬಿಕಾಸ್ ನಾವು 1 ಕೋಟಿ ಒಳಗೆ ಪ್ಲ್ಯಾನ್ ಮಾಡಿರುವಂಥದ್ದು ಬಿಗಿನಿಂಗಲ್ಲಿ ಅಷ್ಟು ಅಂತ ಹೇಳಿದೆ. ದೆನ್ ಒಂದು ಸರ್ಟನ್ ಪಾಯಿಂಟ್ ಆಫ್ ಟೈಮ್ ಇಲ್ಲ ಅದನ್ನು ಲ್ಯಾವಿಶ್ ಆಗಿ ಮಾಡುವಂಥ ಪ್ರೊಡ್ಯೂಸರ್ ಬಾಯಿಂದಲೇ ಬಂತು. ನಿರ್ಮಾಪಕ ತ್ರಿವಿಕ್ರಮ್ ಅವರು ಹೇಳಿದರು ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ. ಏನು ಬೇಕಾದ್ರೆ ನಿಮಗೆ ಎಲ್ಲ ಯೂಸ್ ಮಾಡ್ಕೊ. ನಾವು 3 to 4 ಮಿನಿಮಮ್ ಕ್ಯಾಮರಾ ಇಟ್ಕೊಂಡು ಶೂಟ್ ಮಾಡ್ತಾ ಇದ್ದೀವಿ, ಎಲ್ಲ ಟಾಪ್ ಆ್ಯಂಡ್ ಕ್ಯಾಮ್ರಾಗಳನ್ನು ಶೂಟ್ ಮಾಡ್ತೀವಿ. ಆ ಪ್ರೇರಣೆ ಅವ್ರಿಗೆ ನಿರ್ಮಾಪಕರಿಗೆ ಯಾಕೆ ಬಂತು? ಸೊ ಎಲ್ಲವನ್ನು ನೀವು ಕೆಟ್ಟ ಜಾಗದಲ್ಲಿ ಒಳ್ಳೆ ಜಾಗದಲ್ಲಿ ನಿಮ್ಮ ಪರಿಸ್ಥಿತಿ ಕೆಟ್ಟದಾಗ ಮಾತ್ರ ದೇವರನ್ನ ನೆನೆಸ್ಕೋಬೇಕು. ದೇರ್ ಇಸ್ ನೋ ಪ್ಲೇಸ್ ಅಂತ ಹೇಳೋಕ್ಕಾಗಲ್ಲ. ಓಕೆ. ಆಮೇಲೆ ಇವಾಗ ಇದಕ್ಕೆ ಮುಂಚೆ ಹೇಳಿದ್ರಲ್ಲ ನೀವು ಈ ವಿಸ್ಕಿ ಬ್ರಾಂದಿ ಇದನ್ನೆಲ್ಲ ನಾನು ಕಣ್ಣಾರೆ ನೋಡಿದ್ದೀನಲ್ಲ ಆ ಪ್ಲೇಸ್ಗೆ ಹೋಗಿ, ಅಂದರೆ ಸಮಾಧಿನ ಸರ್ ಅದು ಏನದು? ಇಲ್ಲ, ಆ ಜಾಗ ಅದರ ಒಳಗಡೆ ಚಲ್ತಾ ಇರ್ತಾರೆ. ಸೊ ಬಂಡೆ ಇರುತ್ತೆ ಕೆಳಗಡೆ ಒಳಗಡೆ. ಅದು ಕಲ್ಲಲ್ಲಿ ನಮ್ಮಲ್ಲಿ ಏನಿದೆ ಅಂದರೆ ನಮ್ಮಲ್ಲಂತಲ್ಲ ಪ್ರಪಂಚದ ಬೇರೆ ಬೇರೆ ಕಡೆ ಇದೆ ಕಲ್ಲಿನ ರೂಪದಲ್ಲಿ ಭಗವಂತನನ್ನು ನಂಬೋದು ಇರುವಂಥದ್ದು. ಮತ್ತು ನೀವು ಕೇರಳ ನಮ್ಮ ಕೊಲ್ಲೂರು ಮೂಕಾಂಬಿಕೆ ಟೆಂಪಲ್ ಇನ್ನೊಂದು ರೂಪ ಇದೆ, ಅಲ್ಲಿ ಕೊಚ್ಚಿಯಲ್ಲಿ ಚೋಟನಿಕಾರ ಅಂತ, ಅಲ್ಲಿ ದೇವರು ಕಲ್ಲಿನ ರೂಪದಲ್ಲಿ ಇದ್ದಾರೆ, ಬರೀ ಕಲ್ಲು ಮಾತ್ರ. ಅಲ್ಲಿ ಕಲ್ಲು, ಆ ಕಲ್ಲಿನ ಟಾಪ್ ಅಲ್ಲಿ ಒಂದು ಜರಿ ಇದೆ, ಜರಿ ಗೊತ್ತಲ್ವ? ಸಪ್ತಪದಿ ಜರಿ ಇರುತ್ತೆ. ಬೆಳಿಗ್ಗೆ ಒಂದು 100 ಕೊಡ ಹತ್ತಿ ನೀರು ಹಾಕ್ತಾರೆ, ಒಂದಷ್ಟು ಜಿರಳೆಗಳು ಅದೆಲ್ಲ ಹೊರಗೆ ಬರುತ್ತೆ. ಸೊ ಕಲ್ಲಿನ ರೂಪದಲ್ಲಿ ದೇವರನ್ನು ನೋಡುವಂಥದ್ದು ಎಲ್ಲ ಕಡೆ ಇದೆ. ಅಲ್ಲಿ ನಾವು ಶಕ್ತಿಯನ್ನ ಆವಾಹನೆ ಮಾಡಿರ್ತೇವೆ ಅಂತ ನಾವು ನಂಬ್ತೀವಿ. ಸೊ ಕೊರಗಜ್ಜನ ಆ ಥರ ನೀವೇನು ಹೇಳಿದ್ರೆ ಆ ಥರದ್ರಲ್ಲಿ ಅಲ್ಲ. ಮತ್ತೆ ಕೊರಗಜ್ಜನ ದೇಹ ಯಾರಿಗೂ ಸಿಕ್ಲೂ ಇಲ್ಲ. ಅಜ್ಜನ ದೇಹ ಯಾರಿಗೂ ಸಿಗ್ಲಿಲ್ಲ. ಓಕೆ. ಆ್ಯಂಡ್ ಅದರ ಮೇಲೆ ಬಹಳಷ್ಟು ರಾಂಗ್ ಇಂಟರ್ಪ್ರಿಟೇಷನ್, ತಪ್ಪು ಕಲ್ಪನೆಗಳಿದೆ. ಅದನ್ನ ಆರಾಧನಾ ಕ್ರಮಗಳಾಗಲಿ ಕೆಲವು ಕಡೆ 2 ಕಲ್ಲುಗಳು ಇಟ್ಟಿರ್ತಾರೆ, ಅವ್ರಿಗೆ ಗೊತ್ತಿಲ್ಲ ಇನ್ನೊಂದು ಕಲ್ಲು ಹೆಂಡತಿಯೋ ತಾಯಿಯೋ, ಅಷ್ಟು ಕನ್ಫ್ಯೂಷನ್ ಅಲ್ಲಿ ಅದನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಬಿಕಾಸ್ ಪ್ರಾಪರ್ ಸ್ಟಡಿ ಇರಲಿಲ್ಲ. ಆ್ಯಂಡ್ ಅದು ದೈವ ಮುಖ್ಯತಃ ಕೊರಗ ಕಮ್ಯುನಿಟಿಯವರು ಅವರನ್ನು ಸಮಾಜ ದೂರ ಇಡ್ತು ಅಥವಾ ಅವರೇ ಸಮಾಜ ದೂರ ಉಳ್ಕೊಂಡ್ರು ಗೊತ್ತಿಲ್ಲ. ಅವರು ಕಾಡಿನಲ್ಲಿ ಅವರು ಜೀವಿಸುವಂತ ಇದು ಅವರ ಭಾಷೆ ಕೊರಗ ಭಾಷೆ. ಅವರು ಈ ಸಿನಿಮಾ ಈ ಕತೆ ಇವ್ರ ಆರಾಧನೆ ಕ್ರಮದಲ್ಲಿ ಅವರಿಗೆ ಬಹಳ ಬೇಸರಿತ್ತು. ನಮ್ಮ ದೈವಗಳನ್ನು ಯಾಕೆ ಬರೀ ಬ್ಯಾಂಡಿ ವಿಸ್ಕಿಯಲ್ಲೇ ಪೂಜೆ ಮಾಡ್ತಾರೆ ಅಂತ ಅವರಿಗೆ ತುಂಬ ಬೇಸರ ಇದೆ. ನಮ್ಮ ದೈವ ಆ ಥರ ಅಲ್ಲ, ಅವರು ಅದನ್ನ ಮಾಡಲ್ಲ, ಆ ಥರ ಎಲ್ಲ ಮಾಡಲ್ಲ. ಅವರು ಕಳ್ಳು ಕೊಡ್ತಾರೆ. ಬಿಕಾಸ್ ಕೊರಗಜ್ಜನನ್ನು ಸಾಕಿರುವಂಥ ಬೈರಕ್ಕೆ ಸಾಕುತಾಯಿ ಟಾಡಿ ಸೆಲ್ಲರ್, ಕಳ್ಳು ಮಾರಾಟ ಮಾಡುವಂಥ ಮಹಿಳೆ. ಆದ್ರಿಂದ ಆಮೇಲೆ ಆ ಕಾಲದಲ್ಲೆಲ್ಲ ಕಳ್ಳು ಕುಡಿಯೋದು ಬಹಳ ಈಸಿ. ನಾವು ನೋಡ್ತಾ ಇದ್ವಿ, ನಾವು ಚಿಕ್ಕಂದಿರುವಾಗ ಬಾರಿ ಕಾಯ್ದಿಂದ ಕಳ್ಳು ಕುಡಿತಾ ಇದ್ವಿ. ಸೊ ದಟ್ ವಾಸ್ ಈಸಿ. ಸೊ ಮೇಲೆ ಕೊರಗಜ್ಜ ಕಳ್ಳು ಕುಡಿದಿರ್ಬೋದು, ಬಟ್ ಈ ಬ್ರ್ಯಾಂಡಿ ವಿಸ್ಕಿ ಎಲ್ಲ ಎಲ್ಲಿತ್ತು? ಇವಾಗೇನೋ ಅದನ್ನ ಕೊಡ್ತಾರೆ. ಬಟ್ ಅದು ಹಿಂಗ್ ಬಂತು, ಅದು ಈ ತರ ಒಂದು ಆಚರಣೆ ಅಂದ್ರೆ ಕಳ್ಳು ಓಕೆ, ಅದು ಅದನ್ನೂ ಆಗ್ತಿರ್ತಾರೆ ಕೆಲವೊಬ್ರು ಆಕ್ಚುಲಿ ಅಲ್ಲಿ ನೋಡಿದೀವಿ. ಬಟ್ ಈ ಆಚರಣೆ ಯಾವಾಗ ಶುರುವಾಯಿತು, ಹೆಂಗ್ ಬಂತು ಈ ತರ? ಏನು ಮನಸ್ಸಲ್ಲಿ ಅನ್ಕೊಳ್ಳೋದನ್ನ ಕೊಡ್ತೀವಿ ದೇವರಿಗೆ, ಅದೊಂದು ರೀತಿ. ನೀವೇನು ತಗೋತೀರಾ ಅದನ್ನು ಯಾರೋ ವೈನ್ ಶಾಪ್ ಮಾಡಿರ್ಬೋದು, ವೈನ್ ಶಾಪ್ ಮಾಡಿ ನನಗೆ ವ್ಯಾಪಾರ ಕೊಡ್ತೀನಿ ಅಂತ. ಅವರ ಭಕ್ತಿ ಇಂಪಾರ್ಟೆಂಟ್. ಅವನ ಭಕ್ತಿಯ ಇದು ಲೆವೆಲ್ ಅಷ್ಟು ಸ್ಟ್ರಾಂಗ್ ಆಗಿದ್ರೆ, ಅದು ಉತ್ಕಟವಾಗಿದ್ರೆ ಅವನಿಗೆ ದೇವರು ಇದು ಮಾಡಿರ್ಬೋದು, ಅವನಾಗ ಅದನ್ನು ಕೊಡ್ಬೋದು. ಅವನು ಕೊಟ್ಟಿದ್ದಾನಂತ ಇವನು ಕೊಟ್ಟಿರ್ಬೋದು. ಹೊರತು ಅಲ್ಲಿ ಎಲ್ಲೂ ಕಥೆಗಳಲ್ಲಿ ಅವರು ಬ್ರ್ಯಾಂಡಿ ವಿಸ್ಕಿ ಆ ಥರ. ಆ್ಯಂಡ್ ಫಸ್ಟ್ ಆಫ್ ಆಲ್ ಬ್ರ್ಯಾಂಡಿ ವಿಸ್ಕಿ ಎಷ್ಟೊಂದು ಆಲ್ಮೋಸ್ಟ್ ಒಂದು 350 ಇಯರ್ಸಿಂದ ಅದರ ಇರೋ ಹಿಂದೆ ಇರಲಿಲ್ಲ.
ಜನಗಳು ಆ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಅದರ ಬಗ್ಗೆ ಕೊರಗ ಕಮ್ಯುನಿಟಿಯವರಿಗೆ ಭಾಳ ವಿಷಾದವಿದೆ, ಬೇಸರ ಇದೆ, ನಮ್ಮ ದೈವವನ್ನು ಈ ಥರ ಮಾಡ್ತಾರೆ ಅಂತ. ಹಾಗೆ ಈಗಲೂ ಇದಾರ ಸರ್ ಅವರು ಕೊರಗ? ಹೌದಲ್ವ, ನನಗೆ ಇದ್ರ ಬಗ್ಗೆ ಭಾಳಷ್ಟು ಗೊತ್ತಿಲ್ಲದ ವಿಚಾರ ಜನರಿಗೆ ಯಾರಿಗೂ ಗೊತ್ತಿಲ್ಲ. ಅವರು ಯಾರಿಗೂ ಹೇಳೂ ಇಲ್ಲ. ಅವರು 800 ವರ್ಷದಿಂದ ಅವರ ಜನಾಂಗದಲ್ಲೇ, ಅವರ ಮನೆತನದಲ್ಲೇ ಅದನ್ನು ಮೇಂಟೈನ್ ಮಾಡ್ಕೊಂಡು ಬಂದ್ರ ಆ ಕಥೆಯನ್ನ. ನಾನು ಕೇಳಿದಾಗ್ಲೂ ನನಗೆ ಹೇಳೋ ಬೇಡ ಅಂತ ಹೇಳಿ ಬಹಳ ಯೋಚನೆ ಮಾಡಿದ್ರು, ವಿಚಾರವಂತನ ಮಾಡಿಕೊಂಡ್ರು. ಆಮೇಲೆ ಒಂದು ಪೂಜೆ ಮಾಡಿಕೊಂಡ್ರು, ವೀಳ್ಯದಲ್ಲಿ ಹಾರಿಸಿ ಅಲ್ಲಿ ಅದು ನಂಗೆ ಹೇಳ್ಬೋದು ಅನ್ನೋ ಥರ ಬಂದಾಗ ಅವರಿಗೆ ಪ್ರೇರಣೆ ಆಯಿತು. ಅವರೆಲ್ಲ ಕಥೆಗಳನ್ನು ಹೇಳಿದ್ದಾರೆ. ಕೊರಗಜ್ಜನ ಜೀವನದ ನಿಜ ಕಥೆ ಏನಿದೆ ನಂಗೆ ಅವರಿಂದ ಗೊತ್ತಾಯ್ತು. ಬಿಕಾಸ್ ಸ್ಟ್ರಾಂಗ್ ಲಿಟ್ರೇಚರ್ ಯಾವುದು ಸಿಗಲಿಲ್ಲ ನನಗೆ. ಪಾಡ್ದನಗಳಿತ್ತು, ಪಾಡ್ದನಗಳು ಎಷ್ಟು ಸರಿ ಎಷ್ಟು ತಪ್ಪು ಅಂತ ನನಗೆ ಆಮೇಲೆ ಯೋಚನೆ ಮಾಡಿದೆ. ಯಾಕಂದರೆ ಅಲ್ಲಿ ಕೊರಗಜ್ಜನ ಪಾತ್ರ ಮಾಡುವವರು, ಭೂತ ಕೋಲಾಟ ಸಮಯದಲ್ಲಿ ಪಾತ್ರ ಮಾಡುವ ಪಂಗಡವೇ ಬೇರೆ. ಅವರು ಕೊರಗ ಕಮ್ಯುನಿಟಿಯವರಲ್ಲ. ಓಕೆ, ಅಂದರೆ ಅವರು ಪಾಡ್ದನ ಹೇಳ್ತಾರೆ. ಆ ಪಾಡ್ದನ ಯಾರು ಶುರು ಮಾಡಿದ್ದಾರೆ ಗೊತ್ತಿಲ್ಲ. ಓಕೆ, ಅಥವಾ ಅವರೇ ಶುರು ಮಾಡಿದಾರಾ? ಕೊರಗ ಕಮ್ಯುನಿಟಿಯವರ ಪಾಡ್ದನ ಬರ್ತಿದ್ರೆ ಅವರು ಆ ಥರದ ಪಾಡ್ದನ ಕೊಡ್ತಿರ್ಲಿಲ್ಲ. ಅವರದ್ದು ಪಾಡ್ದನೇ ಬೇರೆ. ಕೊರಗ ಕಮ್ಯುನಿಟಿಯಲ್ಲಿ ಇರುವಂತಹ ಪಾಡ್ದನ, ಕೊರಗಜ್ಜನ ಬಗ್ಗೆ ಬೇರೆ ಕಥೆ ಹೇಳ್ತಾ ಇದ್ದೆ. ಅಲ್ಲಿ ಆಚರಣೆ ಮಾಡೋ ಸಮಯದಲ್ಲಿ ಆಗಲಿ, ಇವಾಗ ಅಲ್ಲಿ ಹೆಚ್ಚಿನ ಕಡೆ ಸೇವೆ ಕೋಲ ಸೇವೆ ಕೊನೆಗೆ ಬೇರೆ ಬೇರೆ ಜಾತಿಯ ಆಧಾರದಲ್ಲಿ ಗೌರವ ಕೊಡುವಂಥ ಒಂದು ಪದ್ಧತಿ ಇದೆ. ಬೇರೆ ಬೇರೆ ಜಾತಿಯವರು ಕರೀತಾರೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಕರಾವಳಿ ಏನಂದರೆ ಬಂಟ್ ಜನಾಂಗ ಸ್ವಲ್ಪ ದೊಡ್ಡ ಮಟ್ಟದ್ದು ಅಂತ ಒಂದು. ಯಾಕಂದರೆ ಅವರು ಆಳಿದವರಿಗೆ ವಿಜಯನಗರ ಸಾಮ್ರಾಜ್ಯದ ಇದರಲ್ಲಿ ತಗೊಂಡು ಕೃಷ್ಣದೇವರಾಯನ ಸಮಯದಲ್ಲೂ ಕೂಡ ಆ ವಿಜಯನಗರ ರಾಜ ಕೂಡ ಒಬ್ಬ ಬಂಟಾಗಿದ್ದಂಥ ಲಿಟ್ರೇಚರಲ್ಲಿ ಗೊತ್ತಾಗ್ತಾ ಇದೆ ನಮಗೆ. ಸೊ ಅಂದರೆ ಅಷ್ಟು ಸ್ಟ್ರಾಂಗ್ ಕಮ್ಯುನಿಟಿ ಅದು. ಈಗಲೂ ಫಸ್ಟ್ ಅವ್ರಿಗೆ ಗೌರವ, ಮತ್ತು ನೆಕ್ಸ್ಟ್ ಇನ್ನೊಂದು ಕಾಸ್ಟ್ನವ್ರಿಗೆ ಗೌರವ, ಮತ್ತೊಂದು ಕಾಸ್ಟ್ನವ್ರಿಗೆ ಗೌರವ ಕೊಡ್ತಾರೆ ಹೊರತು ಅಲ್ಲಿ ಕೊರಗ ಕಮ್ಯುನಿಟಿಯನ್ನು ಕರೆದು ಗೌರವ ಕೊಡ್ತಾ ಇಲ್ಲ. ಅದು ನನಗೆ ಭಾಳ, ಯಾಕಂದರೆ ಅವರ ಕಮ್ಯುನಿಟಿಯ ದೈವವನ್ನು ನಾವು ಇಷ್ಟು ಅದ್ಧೂರಿಯಾಗಿ ಅದರ ಸೇವೆ ಕೆಲಸ ಮಾಡುವಾಗ ಆ ಕಮ್ಯುನಿಟಿಯವರಿಗೆ ಸಣ್ಣ ಗೌರವ ಕೊಡಬೇಕಲ್ವ. ಹೌದು, ಅವ್ರು ಯಾರನ್ನು ಕರಿತಾನಿಲ್ಲ ಅಂತ. ಅಂದರೆ ದೈವಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಅಂದರೆ ಅವರ ಒಂದು ಜನಾಂಗ, ಈಗ ದೈವ ಹುಟ್ಟಿರೋದೇ ಅವರ ಒಂದು ಕಮ್ಯುನಿಟಿನಲ್ಲಿ ಅಂದಾಗ ಅವರೆಲ್ಲ ಗುರುತಿಸಿ ಅವ್ರಿಗೊಂದು ಕೊಡಬೇಕು. ಅದು ಮಾಡ್ತಾ ಇಲ್ಲ ಅಂತ. ಅದು ಆಗ್ಬೇಕೀಗ.